ಬೆಂಗಳೂರಿನಲ್ಲಿ ಇದೇ ತಿಂಗಳು ನವೆಂಬರ್ 30ರಂದು ಜರುಗಲಿರುವ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ವಿ ಮಯೂರ್ರವರಿಗೆ ಸಮಸ್ತ ಗಣ್ಯರಿಂದ ಮತ್ತು ಕಲಾರಾಧಕರಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಈ ಪ್ರಶಸ್ತಿಯು ಕೇವಲ ಒಂದು ಗೌರವವಲ್ಲ, ಅವರ ನಿರಂತರ ಸಾಧನೆ, ಕಲಾ ಸೇವೆ ಮತ್ತು ವೃತ್ತಿಪರ ಬದ್ಧತೆಗೆ ಸಂದ ಪ್ರತಿಫಲವಾಗಿದೆ. ಶ್ರೀ ವಿ ಮಯೂರ್ ಅವರು ತಮ್ಮ ವೃತ್ತಿಪರ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಬಹುಮುಖಿ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇವರು ಪ್ರಸಿದ್ಧ ಗಾಯಕರು. ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಗಾಯನದಿಂದ ಗುಂಡ್ಲುಪೇಟೆಗೆ ಹೆಮ್ಮೆ ತಂದಿದ್ದಾರೆ. ಕೆಬಿ ಇಂಜಿನಿಯರ್ ಹಾಗೂ ಸೆಸ್ಕ್ನ ವೃತ್ತಿಪರ ಕ್ಷೇತ್ರದಲ್ಲಿ ಒಬ್ಬ ಇಂಜಿನಿಯರ್ ಆಗಿ ಜನಸೇವೆ ಮಾಡುತ್ತಿದ್ದಾರೆ. ಸಾಂಸ್ಕೃತಿಕ ಕಲಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಕಲೆ ಮತ್ತು ಕಲಾವಿದರ ಏಳಿಗೆಗಾಗಿ ಸಾಂಸ್ಕೃತಿಕ ವೇದಿಕೆಯನ್ನು ಮುನ್ನಡೆಸುತ್ತಿದ್ದಾರೆ. ಅವರಿಗೆ ಸಂದಿರುವ ಪ್ರಮುಖ ಗೌರವಗಳು: ಶ್ರೀ ವಿ ಮಯೂರ್ ಅವರು ತಮ್ಮ ಕಲಾ ಸೇವೆಗಾಗಿ ನಾಡಿನ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ನಾಡರತ್ನ ಪ್ರಶಸ್ತಿ, ಗಡಿನಾಡ ರತ್ನ ಪ್ರಶಸ್ತಿ, ಪೋಷಕ ರತ್ನ ಪ್ರಶಸ್ತಿ, ಮೈಸೂರು ಜಿಲ್ಲಾ ಜಾನಪದ ಪ್ರಪಂಚ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗಳು ಅವರ ಗಾಯನ ಮತ್ತು ಕಲೆಯ ಮೇಲಿನ ಪ್ರೀತಿ ಮತ್ತು ಸಂಸ್ಕೃತಿಯ ಕೊಡುಗೆಯಾಗಿದೆ. ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯ ಮಹತ್ವ: ಇದೇ ತಿಂಗಳು 30ರಂದು ಬೆಳಕು ಫೌಂಡೇಶನ್ ವತಿಯಿಂದ ಬೆಂಗಳೂರಿನಲ್ಲಿ ಪ್ರದಾನ ಮಾಡಲಾಗುತ್ತಿರುವ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯು ಶ್ರೀ ವಿ ಮಯೂರ್ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಇದ್ದಂತೆ. ಈ ಪ್ರಶಸ್ತಿಯು ಅವರ ಕಲಾ ಸೇವೆಗೆ ಮತ್ತು ಸಂಸ್ಥೆಗೆ ನೀಡುವ ಮಾನ್ಯತೆ ಮತ್ತು ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ. ಒಬ್ಬ ಇಂಜಿನಿಯರ್ ಆಗಿದ್ದರೂ ಕಲೆಯನ್ನು ಜೀವಂತವಾಗಿರಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಅವರು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರ ಕಲಾ ಸೇವೆ ಮತ್ತು ಜನಪರ ಕೆಲಸಗಳು ನಿರಂತರವಾಗಿ ಮುಂದುವರಿಯಲಿ ಎಂದು ನೀವು ಎಲ್ಲರೂ ಕೂಡ ಹಾರೈಸೋಣ. ಸರ್, ಇದೇ ತಿಂಗಳು 30ನೇ ತಾರೀಕು ಬೆಂಗಳೂರಿನ ಒಂದು ಬೆಳಕು ಫೌಂಡೇಶನ್ನಿಂದ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರು ಹಾಗೂ ಕೆಬಿ ಇಂಜಿನಿಯರ್ ಆಗಿರ್ತಕ್ಕಂಥ ಮಯೂರ್ ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಶುಭಾಶಯದ ನುಡಿಗಳು ಸರ್. ಈ ಒಂದು ಬೆಳಕು ಫೌಂಡೇಶನ್ ವತಿಯಿಂದ ಏನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 70ನೇ ವರ್ಷದ ರಾಜ್ಯೋತ್ಸವ ಸಂಭ್ರಮದಲ್ಲಿ ಅವರಿಗೆ ರಾಷ್ಟ್ರ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಭಾಳ ಅಭಿನಂದನೀಯ. ಯಾಕೆಂದರೆ ಅವರೊಬ್ಬ ಹವ್ಯಾಸಿ ಹಾಡುಗಾರರಾಗಿ, ಗಾಯಕರಾಗಿ ಸಾವಿರಾರು ಜನರನ್ನು, ಲಕ್ಷಾಂತರ ಜನರನ್ನು ರಂಜಿಸುವಂಥ ಒಂದು ಮನರಂಜನಾ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಅವರ ಒಂದು ಪ್ರತಿಭೆ ರಾಷ್ಟ್ರಕ್ಕೆ ಸಮರ್ಪಣೆ ಆಗ್ತದೆ. ಅವರ ಒಂದು ಸರ್ಕಾರಿ ವೃತ್ತಿಲಿದ್ದರೂ ಸಹ ಹವ್ಯಾಸಿ ಹಾಡುಗಾರರಾಗಿ ನಿರಂತರವಾಗಿ ಒಂದು ಕಲಾ ಸೇವೆಯಲ್ಲಿ ತೊಡಗಿರ್ತಾರೆ. ಹಾಗಾಗಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬೆಳಕು ಸಂಸ್ಥೆ ನೀಡ್ತಾ ಇರೋದು ಭಾಳ ಸಂತೋಷವಾಗಿ. ಅವರ ಕಲಾ ಸೇವೆ ಹೀಗೆ ಮುಂದುವರಿಯಲು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತೇನೆ. ಓಕೆ ಸರ್, ಸರ್, ಇದೇ ತಿಂಗಳು 30ನೇ ತಾರೀಕು ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರು ಹಾಗೂ ಪ್ರಸಿದ್ಧ ಗಾಯಕರು ಕೆಬಿ ಇಂಜಿನಿಯರ್ ಮಯೂರ್ ಅವರಿಗೆ ರಾಷ್ಟ್ರಮಟ್ಟದ ಬೆಳಕು ಫೌಂಡೇಶನಿಂದ ಪ್ರಶಸ್ತಿ ಸಿಗ್ತಾ ಇದೆ ಸರ್. ಹಾಗಾಗಿ ತಾವು ಅವರ ಆತ್ಮೀಯ ಸ್ನೇಹಿತರು, ಹಾಗಾಗಿ ತಮ್ಮ ಒಂದು ಅಭಿನಂದನಾ ಶುಭಾಶಯಗಳು ಸರ್. ನನ್ನ ಸ್ನೇಹಿತರಾದ ಮಯೂರ್ ಅವರಿಗೆ ಬೆಳಕು ಫೌಂಡೇಶನ್ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋ ಹೆಮ್ಮೆ ವಿಷಯ. ನನ್ನ ಸ್ನೇಹಿತ ಹೀಗೆ ಎಲ್ಲ ಉನ್ನತವಾದಂಥ ಪ್ರಶಸ್ತಿ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೇನೆ. ಇನ್ನೂ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವರು ತೂಕವಾದಂಥ ಒಳ್ಳೆಯ ವ್ಯಕ್ತಿ, ಸರಳ ಸಂಚನಿಕ ವ್ಯಕ್ತಿ, ಎಲ್ಲರ ಜೊತೆ ಬೆರೀತಾರೆ, ಹಸನ್ಮುಖಿಯಾಗಿದ್ದಾರೆ. ಅವ್ರು ಹಿಂಗೆ ಅವರ ಹವ್ಯಾಸನ ಮುಂದುವರಿಸಿ ನಮ್ಮ ಕಡೆಯಿಂದ ಅವ್ರಿಗೆ ಶುಭಾಶಯ ತಿಳಿಸ್ತಾರೆ. ಓಕೆ ಸರ್, ಧನ್ಯವಾದ. ನಮಸ್ತೆ ಕರ್ನಾಟಕದ ಬಂಧುಗಳಿಗೆ. ಇದೇ ತಿಂಗಳು ಬೆಂಗಳೂರಿನ ಬೆಳಕು ಫೌಂಡೇಶನ್ ಇವರ ವತಿಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಹಾಗೂ ನಮ್ಮ ಹಿರಿಯ ಸ್ನೇಹಿತರು ಆಗಿರುವ ಕೆಬಿ ಇಂಜಿನಿಯರ್ ಅವರಾದ ಮಯೂರ ಅವರಿಗೆ ಪ್ರಶಸ್ತಿ ಇವರು ಆಯ್ಕೆಯಾಗಿರುತ್ತಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಈ ಗಾಯಕರು ಹಾಗೂ ನಮ್ಮ ಆತ್ಮೀಯ ಹಿರಿಯ ಸ್ನೇಹಿತರು ಕೆಬಿ ಇಂಜಿನಿಯರ್ ಮಯೂರ ಅವರಿಗೆ ಎಲ್ಲ ಆಶೀರ್ವಾದಿಸಿ. ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 30ನೇ ತಾರೀಕು ಬೆಂಗಳೂರಿನ ಬೆಳಕು ಫೌಂಡೇಶನ್ ವತಿಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಗುಂಡ್ಲುಪೇಟೆಯ ಕೆಬಿ ಇಂಜಿನಿಯರ್ ಅವರು ಮಯೂರ್ ಅವರು ಒಂದು ನಮ್ಮ ಆತ್ಮೀಯರಾದ ಆಮೇಲೆ ಗಾಯಕರು. ಅವರಿಗೆ ನನ್ನ ಒಂದು ಮನಸ್ಸಿನ
ಹೃತ್ಪೂರ್ವಕದಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಆತ್ಮೀಯರು ಮಯೂರವರು ಸ್ನೇಹಜೀವಿ, ಸರಳಜೀವಿ, ಇವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಸಿಗಲಿ ಅಂತ ನಾನು ತುಂಬ ಭಾವಿಸ್ತೇನೆ. ಯಾಕಂದರೆ ಅವ್ರನ್ನ ಒಡನಾಟದಲ್ಲಿ ನಾವು ಇದ್ವಿ. ಯಾಕೆ ಗಾಯಕರಾಗಿ ಬಂದಿದ್ದಾರೆ, ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಅಷ್ಟೇ ಒಂದು ಒಳ್ಳೆಯ ಉತ್ತಮವನ್ನು ಕಾರ್ಯಕ್ರಮವನ್ನು ಕೊಡ್ತಾರೆ. ಹಾಗೂ ನಾವು ಇವ್ರು ಕೇಳೋದು ಇಷ್ಟ, ಇವರು ಎಲ್ಲೇ ಹೋದರೂ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಸರ್, ಇದೇ ತಿಂಗಳು 30ನೇ ತಾರೀಕು ಬೆಂಗಳೂರಿನಲ್ಲಿ ಬೆಳಕು ಫೌಂಡೇಶನ್ ವತಿಯಿಂದ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರು ಹಾಗೂ KB ಇಂಜಿನಿಯರ್ ಆಗಿರ್ತಕ್ಕಂಥ ವಿ ಮಯೂರ್ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಮಯೂರ್ ಅವರ ಆಪ್ತ ಒಡನಾಟ ಇಟ್ಕೊಂಡಿರ್ತಕ್ಕಂಥವರು. ಹಾಗಾಗಿ ಅವರಿಗೆ ತಮ್ಮ ಒಂದು ಶುಭಾಶಯದ ನುಡಿಗಳು ಸರ್. ಮೊದಲಿಗೆ ನಮ್ಮ ಗಾಯನ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರತಕ್ಕಂತಹ ನಮ್ಮ ಗುಂಡ್ಲುಪೇಟೆ ತಾಲೂಕಿನ KEB ಇಂಜಿನಿಯರ್ ಆಗಿರ್ತಕ್ಕಂತಹ ಮಯೂರ್ ಸಾರ್ ಅವರು ನನಗೆ ಬಹಳ ಅಂತಂದರೆ ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. 10 ವರ್ಷದಿಂದ ಒಡನಾಟ ಇರೋದರಿಂದ ಅವರು ಗಾಯನ ಕ್ಷೇತ್ರದಲ್ಲಿ ಆಗಿರ್ಬೋದು ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ಇವರು. ಹಾಗೆ ಅವ್ರಿಗೆ ಈ ಬೆಳಕು ಫೌಂಡೇಶನ್ ವತಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಈ ವಿಚಾರ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಹಾಗೆ ನಾವು ಸಹ ಹಲವಾರು ಕಾರ್ಯಕ್ರಮಗಳನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದೀವಲ್ಲ, ಅದು ನಮಗೆ ಬಹಳ ಸಂತೋಷ ಆಯಿತು. ಮತ್ತು ಇನ್ನು ಜಾನಪದ ಮೈಸೂರಿನಲ್ಲಿ ಇತ್ತೀಚೆಗೆ ಜಾನಪದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮಯೂರ್ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಬೆಂಗಳೂರಲ್ಲಿ ಇದೇ ತಿಂಗಳು 30ನೇ ತಾರೀಕು ಬರ್ತಕ್ಕಂತಹ ಬೆಳಕು ಫೌಂಡೇಶನ್ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಮಯೂರ್ ಅವರು ಪಡ್ಕೊತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಧನ್ಯವಾದಗಳು ಸರ್.